ಆ ಟೂರಿಸಂ ಪಾಲಿಸಿ ಆದ್ಮೇಲೆ ವಿಮಾನ ನಿಲ್ದಾಣದ ಬಗ್ಗೆ ಚರ್ಚೆ ಮಾಡೋಣ. ಏಕೆಂದ್ರೆ ನಿಮ್ಮನ್ನ ಬೇಕು ನಿಮ್ಮ ಕರಾವಳಿ ಪ್ರದೇಶದಿಂದ ಹೊರಗಡೆ ಬರೋದನ್ನ ನಿಲ್ಲಿಸಬೇಕು, ಅಲ್ಲೇ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು, ಅಲ್ಲೇ ನಿಮ್ಮ ಪರಂಪರೆ ಇತಿಹಾಸವನ್ನ ಈ ದೇಶಕ್ಕೆ ಈ ರಾಷ್ಟ್ರಕ್ಕೆ ಪರಿಚಯ ಮಾಡಬೇಕು. ಅದಕ್ಕೆ ನಾವೆಲ್ಲ ಸೇರಿ ಕೆಲಸ ಮಾಡೋಣ. ಆದ್ರಿಂದ ನಾನು ಇಲ್ಲಿ ಬಂದಿರೋದು ಒಂದು ಮಾತು ಹೇಳಿಕೆ ಅಷ್ಟೇ. ಈ ಡಿ.ಕೆ. ಶಿವಕುಮಾರ್ ಉಡುಪಿಯ ಕುಂದಾಪುರ ಜನತೆಯ ಜೊತೆಯಲ್ಲಿ ಇದ್ದಾನೆ ಅಂತ ಹೇಳಿಕೆ ಏನಿಲ್ಲ. ಆಶೀರ್ವಾದ ನಿಮ್ದಿರಲಿ, ನನ್ನ ಸಹಕಾರ ನಿಮ್ಮ ಜೊತೆ ಇರ್ತದೆ. ಒಳ್ಳೆಯದಾಗಲಿ. ನಿಮಗೆ ಪಾರಂಪರಿಕವಾಗಿ ಐತಿಹಾಸಿಕವಾಗಿ ಆ ಸೌಂದರ್ಯ, ಆ ಕಲೆ, ಸಾಹಿತ್ಯ ಎಲ್ಲ ಕೂಡ ನಿಮ್ಮ ಮೈಗೂಡಿಸುವುದಿದೆ. ಪ್ರತಿಯೊಬ್ಬರಿಗೂ ಕೂಡ ಬರೀ ಮಂಗಳೂರು ಮೀನಿದ್ರು ಮಂಗಳೂರಲ್ಲ, ಇಡೀ ನಿಮ್ಮ ಕರಾವಳಿ ಪ್ರದೇಶದ ಏನು ನಮ್ಮ ಸಾಹಿತ್ಯ ಸಂಸ್ಕೃತಿ ಇದೆಯಲ್ಲ, ಎಲ್ಲ ಕಾಲದಲ್ಲೂ ಕೂಡ ನಿಮ್ಮ ಮೆಡಿಕಲ್ ಕಾಲೇಜ್ ಮಾತಾಡ್ತಾ ಇದ್ದೀವಿ. ಬರೀ ಉಡುಪಿ ಒಂದು ಪಂಚಾಯತ್ ಮೆಡಿಕಲ್ ಕಾಲೇಜ್ ಇದೆ. ಅತಿ ಹೆಚ್ಚು ಶಿಕ್ಷಣಕ್ಕೆ ಬಹಳ ಪ್ರಸಿದ್ಧವಾದಂತಹ ಈ ನಿಮ್ಮ ಕರಾವಳಿ ಪ್ರದೇಶದ ಇತಿಹಾಸ ನಾನು ಚರ್ಚೆ ಮಾಡಲು ಹೋಗುವುದಿಲ್ಲ. ನಿಮ್ಮ ಬುದ್ಧಿವಂತಿಕೆ ಬಗ್ಗೆ, ಪ್ರಜ್ಞಾವಂತಿಕೆ ಬಗ್ಗೆ, ನಿಮ್ಮಲ್ಲಿರುವಂತಹ ಶಕ್ತಿ ಬಗ್ಗೆ ನಾವು ಯಾರು ಕೂಡ ಚರ್ಚೆ ಮಾಡಬಹುದಿಲ್ಲ. ನೀವು ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ಜೊತೆ ನಾನಿದ್ದೇನೆ. ಜಾಸ್ತಿ ಹೋಗಿರಬೇಕು ಅಂತ ಆಸೆ ನನ್ನ ಕರೆಯಬೇಕು. ಕಾರ್ಯಕ್ರಮ ಇದೆ, ಶ್ರಮಿಸಬೇಕು. ಎಲ್ಲ ಸಂಘಟನೆಗಾರರಿಗೆ ಬಹಳ ದಿನದಿಂದ ಈ ಕುಂದಾಪುರದ ಕನ್ನಡದ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಕೂಡ ಮಾಡಿ, ನಾನು ಕೂಡ ಈ ವರ್ಷ ನಾನು ಮೈಸೂರಿನಲ್ಲಿ ನಮ್ಮ ಇದನ್ನು ಮಾಡಬೇಕು ಅಂತೇಳಿ ಗಮನ ಮಾಡಬೇಕು ಅಂತ ಅನೌನ್ಸ್ಮೆಂಟ್ ಮಾಡಿದ್ದೇನೆ. ಶ್ರೀಕೃಷ್ಣ ಮಧ್ಯದಲ್ಲಿ ಮಾಡೋಣ, ಬೆಳವಣಿಗೆ ಮಾಡೋದು ಬೇಡ ಅಂತ ಹೇಳ್ಬೋದು. ನನಗೆ ನಿಮ್ಮಲ್ಲಿ ಇರುವಂತಹ ಯಕ್ಷಗಾನ, ನಿಮ್ಮಲ್ಲಿರುವಂತಹ ಭರತನಾಟ್ಯಗಳು, ಇರುವಂತಹ ಸಾಹಿತ್ಯ ಇವೆಲ್ಲ ಕೂಡ ಬಳಸಿ ಹೋಗಬಾರದು. ಅದಕ್ಕೆ ನೀವೇನು ಕೆಲವು ಬೇಡಿಕೆಗಳನ್ನು ನನ್ನ ಮುಂದೆ ಇಟ್ಟಿದ್ದೀರಿ, ಅದನ್ನೆಲ್ಲ ಕೂಡ ಖಂಡಿತ ನಾನು ಗಮನಿಸ್ತೇನೆ ಅಂತ ಮಾತ್ರ ಹೇಳಿ, ವಿಮಾನ ನಿಲ್ದಾಣವನ್ನು ಬಿಟ್ಟು ಫಸ್ಟ್ ಪ್ರವಾಸಿ ಕೇಂದ್ರ ಮಾಡೋಣ, ಆಮೇಲೆ ಪ್ರವಾಸಿ ಪಾಲಿಸಿ ಮಾಡೋಣ, ಆಮೇಲೆ ಬೇರೆ ವಿಚಾರನ ಯೋಚನೆ ಮಾಡೋಣ. ನನ್ನ ಬಂದು ಮತ್ತೆ ಭೇಟಿ ಮಾಡಿ ಅಂತ ಹೇಳಿ ನನ್ನ ಮಾತು ಕಳಿಸ್ತೇನೆ. ನಾನು ಹೋಗ್ತಾ ಇದ್ದೀನಿ. ಕ್ಷಮಿಸಬೇಕು.